ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸ್ವತಃ ಸಿಎಂ ಕುಮಾರಸ್ವಾಮಿ ಮಾತನಾಡ್ತಾ ಹೇಳಿದ್ರು, ರಾಜ್ಯದ ಬಿಜೆಪಿ ಒಬ್ಬ ವ್ಯಕ್ತಿ ಹೆಸರುಗಳನ್ನ ಫೈನಲ್ ಮಾಡಿ ಅಮಿತ್ ಶಾಗೆ ಕಳಿಸ್ಕೊಡ್ತಾ ಇದ್ದಾರೆ, ಅದನ್ನ ಬಾಲಕೃಷ್ಣಗೆ ನಂತರದಲ್ಲಿ ಅಮಿತ್ ಶಾ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹೇಳಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ. ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರ ಪಟ್ಟಿ ಎಲ್ಲಿ ತಯಾರಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರ ಮನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇದು ಒಂದು ಬಿಜೆಪಿಯವರ ಹುನ್ನಾರ. ಈ ರೀತಿಯಾಗಿ IT ಡಿಪಾರ್ಟ್ಮೆಂಟ್ನ ದುರುಪಯೋಗ ಮಾಡಿಕೊಂಡು ಅವ್ರನ್ನ ಚೂ ಬಿಟ್ಟು ಕಾಂಗ್ರೆಸ್ನವ್ರನ್ನ ಮತ್ತು JDSನವ್ರನ್ನ, ಈ ಚುನಾವಣೆಯಲ್ಲಿ JDSನವ್ರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ನಿನ್ನೆ ಎಲ್ಲ JDSನವರು ಟಾರ್ಗೆಟ್ ಮಾಡಿ ಅವರ ಮನೆಗಳ ಮೇಲೆ ರೈಡ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾದಂಥದ್ದು. ಮತ್ತೆ ವಿರೋಧ ಪಕ್ಷದವರಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಭಯವನ್ನು ಉಂಟು ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ರಾಜಕೀಯ ಷಡ್ಯಂತ್ರ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾಕೆ ಬಿಜೆಪಿಯವರು ಯಾರು ಕಾಣಲಿ ಇವ್ರ ಕಣ್ಣಿಗೆ? ಬಿಜೆಪಿಯವರು ಒಬ್ಬರು ಮನೆ ಮೇಲೆ ರೈಡ್ ಮಾಡಿಲ್ಲ ಇವತ್ತಿನವರಿಗೆ. ಕಳೆದ ವಿಧಾನಸಭಾ ಚುನಾವಣೆ ಇರಬಹುದು, ಈಗಿರ್ಬೋದು. ವೈ ಏನಾದ್ರೆಲ್ಲ ಹರಿಶ್ಚಂದ್ರ ಬಹಳ ಜನ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋದವರೆಲ್ಲ ಇದ್ದಾರೆ. ಅವ್ರ ಮನೆಗಳನ್ನ ಯಾಕೆ ರೈಡ್ ಮಾಡಿಲ್ಲ? ವೈ ದೇ ಆರ್ ಟಾರ್ಗೆಟಿಂಗ್ ಓನ್ಲಿ ಕಾಂಗ್ರೆಸ್ ಅಂಡ್ JDS people? This is politically motivated in order to threaten opposition leaders. They are misusing the power. This I condemn it with strong words. Across the country also. Across the country also. Not only here in Karnataka. Across the country they are doing like this. At no point of time before BJP, Narendra Modi becoming the Prime Minister, this type of income tax raids never took place. Only after Narendra Modi came to power and became the Prime Minister of this country, you are misusing all institutions, all constitutional institutions.
IT, ED, CBI, Reserve Bank, all institutions. Only at election time. Last time also they have done. That too at the time of the election. Why before? Why not they have raided? Before. Okay, I don't come in the way. I don't say that IT department should not raid anybody. Let them raid. But why they have chosen only at the time of the election? This clearly indicates this is politically motivated. ಸೊ ಇದನ್ನ ನಾವು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಈ ತರ ಆದರೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ. ನಾನು ಕಳೆದ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದಾಗ ನಮ್ಮ ಮನೆ ಸುತ್ತ ಐಟಿ ಅವರು ಬಾದಾಮಿನಲ್ಲಿ ಎಲ್ಲ ನಾವು ಯಾರೇ ನಮ್ಮ ಲೀಡರ್ಗಳ ಸುತ್ತ ಐಟಿ ಇರೋ ಅವ್ರ ಮನೆಗಳನ್ನ ಅವ್ರ ಕಚೇರಿಗಳನ್ನ ಅವರ ರೂಮ್ಗಳನ್ನೆಲ್ಲ ರೈಡ್ ಮಾಡಿದ್ರು. ಏನು ಸಿಗ್ಲಿಲ್ಲ, ಅದು ಬೇರೆ ವಿಚಾರ. ನಾ ಯಾರ ಮನೇಲಿ ಉಳ್ಕೊತೀನಿ ಅವ್ನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರು. ಮೈಸೂರಿನಲ್ಲಿ ಬಸವರಾಜೇಗೌಡ ಅಂತ ಅವ್ರ ಮನೇಲಿ ಉಳ್ಕೊತೀನಿ ನಾನು ಹೋದಾಗ, ಅವ್ರನ್ನ ಕರ್ಕೊಂಡೋಗಿ ಈಗಲೂ ಕೇಸ್ ಹಾಕಿ ಅವನ ಮೇಲೆ ಕರೆಕ್ಟ್ಲೇ ಇದ್ದಾರೆ. ಇದೆಯಲ್ಲ, ಇದು ಈ ತರದ್ದು ಷಡ್ಯಂತ್ರ ಮಾಡಿ ನಾವು ಚುನಾವಣೆ ಗೆಲ್ಲಬೇಕು ಅಂತ ಏನು ಭ್ರಮೆನಲ್ಲಿ ಇದಾರಲ್ಲ ಬಿಜೆಪಿಯವರು, ಇದಕ್ಕೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ. ಈ ತರ ಮಾಡಿ ಎದುರಿಸಿ ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಚುನಾವಣೆ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಅವರಂತ ಮೂರ್ಖರು ಯಾರು ಇಲ್ಲ. ಇದಕ್ಕೆ ನಾವು ಹೋರಾಟ ಮಾಡ್ತೀವಿ, ಇದರ ವಿರುದ್ಧ ಮತ್ತೆ ತೀವ್ರವಾದಂತ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತೀವಿ. ಇವತ್ತು ಮಾಡ್ತಾ ಇದ್ದೀವಿ 2 o'clock. ಮಾಡ್ಲಿ ಬೇಡ ಅಂತ ಹೇಳಿದವರು. ವೈ ದೇ ಆರ್ ಸೆಲೆಕ್ಟೆಡ್ ಓನ್ಲಿ ಅಟ್ ದಿ ಟೈಮ್ ಆಫ್ ದಿ ಎಲೆಕ್ಷನ್? ವೈ ದೇ ಆರ್ ಡೂಯಿಂಗ್ ಇಟ್? ಬಿಜೆಪಿ ಅವರು ಯಾರು ಇಲ್ವೋ ಹಣ ಕಪ್ಪಣ ಹೊಡೆದು ಮಾಡಿರೋರು? ಯಾರನ್ನು ಮಾಡಿದ್ದಾರೆ ಹೇಳಿಯಪ್ಪ? ಬಿಜೆಪಿ ಅವ್ರನ್ನ ಒಬ್ಬರನ್ನು ತೋರಿಸಿ. ಯಾರು ಮಾಡಿದ್ದಾರೆ ಬಿಜೆಪಿ ಅವ್ರನ್ನ ಹೇಳಿಯಪ್ಪ? ನೀವು ಹೇಳಿದ್ರೆ ನಿಮ್ಗೆ ಯಾರು ಜ್ಞಾಪಕ ಇದ್ದಾರ? ಈಶ್ವರಪ್ಪನ್ ಮಾಡಿದಾರ, ಯಡಿಯೂರಪ್ಪನ್ ಮಾಡಿದಾರ, ಜಗದೀಶ್ ಶೆಟ್ಟರ್ ಮಾಡಿದಾರ, ಅಶೋಕನ್ ಮಾಡಿದಾರ? ಏನ್ ಇವರೆಲ್ಲ ಸತ್ಯ ಹರಿಶ್ಚಂದ್ರರ? ಯಾರ ಮನೆ ತೋರ್ಕೆ ಮಾಡಿದ್ರಿ? ಏನ್ ಮಾಡಿದ್ರು? ಶೋಭಾ ಕರಂದ್ಲಾಜೆ ಮಾಡಿ ಮನೆ ಮಾಡಿದಾರ? ಇಲ್ಲ, ನಮ್ಗೇನ್ ಭಯ ಇಲ್ರಿ, ನಮಗೇನ್ ಭಯ ಇಲ್ಲ. ನೋಡಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಪಾಪ ನಮ್ ಕಾರ್ಯಕರ್ತರೆಲ್ಲ ಭಯ ಹುಟ್ಟಿಸ್ಬಿಡ್ತಾರೆ. ನಾಟ್ ಅವ್ರಿಗೆ ಎದುರ್ಕತೀವಿ ಅಂತಲ್ಲ, ನಾವು ಕಾರ್ಯಕರ್ತರು ಭಯ ಭೀತರಾಗ್ಬಿಡ್ತಾರೆ, ನಮ್ಮ ಮುಖಂಡರುಗಳು ಭಯ ಭೀತರಾಗ್ಬಿಡ್ತಾರೆ, ಅವ್ರ ಮೂವ್ಮೆಂಟ್ ತೊಂದರೆ ಆಗುತ್ತೆ. ಅದಕ್ಕೆ ಎದುರ್ಕತೀವಿ ಹೊರತು ಈ ರೈಡ್ಗಳಿಗೆಲ್ಲ ಎದುರ್ಕೊಳ್ಳಲ್ಲ. ಓಕೆ, Thank you.